ಲಕ್ಷ್ಮಣ್ ಚವ್ಹಾಣ್ ಅವರಿಗೆ ಅಮಾನತು ಮಾಡಬೇಕೆಂದು ದಲಿತ್ ಸೇನೆ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಆಗ್ರಹ. ಕಾಳಗಿ ತಾಲೂಕಿನ ದಲಿತ್ ಸೇನೆ ತಾಲೂಕು ಸಮಿತಿ ವತಿಯಿಂದ ಅಂಬೇಡ್ಕರ್ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಹಲಚೀರ ಗ್ರಾಮ ಪಂಚಾಯತ್ ಹಾಗೂ ಪಸ್ತಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮೂಲಸೌಕರ್ಯ ಹಾಗೂ ಜೆಜೆಎಂ ಕಾಮಗಾರಿ ಕುರಿತು ಹಾಗೂ ಪ್ರಧಾನಮಂತ್ರಿ ಯೋಜನೆ ಮನೆಗಳು ಕುರಿತು ಕುಡಹಳ್ಳಿ ಸೂಗೂರು ಅಕ್ರಮ ಸವಳು ಕಡಿವಾಣ ಹಾಕಬೇಕೆಂದು ಪ್ರತಿಭಟನೆಯ ಮೂಲಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರಿಗೆ ತಹಶೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರು ಕಥಲಪ್ಪ ಅಂಕನ, ಮಹಿಳಾ ಘಟಕಾಧ್ಯಕ್ಷರು ಅನಸೂಬಾಯಿ ಹಲಚೀರ, ದಲಿತ್ ಸೇನೆ ತಾಲೂಕು ಪದಾಧಿಕಾರಿಗಳು, ಗ್ರಾಮ ಶಾಖೆ ಅಧ್ಯಕ್ಷರು, ಪದಾಧಿಕಾರಿಗಳು, ಗಂಜಿಗೀರ ಗ್ರಾಮಸ್ಥರು, ಮಹಿಳೆಯರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ತಾಲೂಕಿನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ಇವತ್ತು ಮಾನ್ಯ ತಹಶೀಲ್ದಾರ್ ಅವರಿಗೆ ದಲಿತ್ ಸೇನೆ ಕಾಳಗಿ ತಾಲೂಕಿನ ಒಂದು ನೇತೃತ್ವದಲ್ಲಿ ಇವತ್ತು ನಾವು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಸಂಬಂಧಪಟ್ಟ ಏನಪ್ಪ ಅಂತಂದರೆ ಜೆಜೆಎಂ ವರ್ಕ್ ಆಗಿರ್ಬೋದು ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಬರುವಂಥ ಮನೆಗಳ ಬಗ್ಗೆ ಆಗಿರ್ಬೋದು, ಹಾಗೂ ಇಲ್ಲಿ ಏನಪ್ಪ ಅಂದ್ರೆ ಅಕ್ರಮವಾಗಿ ಏನು ಸವಳನ್ನು ಬಗ್ಗೆ ಆಗಿರ್ಬೋದು, ಮತ್ತು ಕಾಳಗಿ ತಾಲೂಕಿನಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಇವತ್ತೇನು ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡ್ತಾಯಿದ್ದಾರೆ, ಇದನ್ನು ಕೂಡ ಕಡಿವಾಣ ಹಾಕಬೇಕು. ಹಾಗೂ ಜೆಜೆಎಂನಲ್ಲಿ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಮಾಡಿರ್ತಾರೆ. ಈಗಾಗಲೇ ತಹಶೀಲ್ದಾರ್ ಅವರು ಹೇಳಿದ್ರು, ನಮಗೆ ಇನ್ನೂ ಅವ್ರು ಯಾವ ಸಬ್ಮಿಟ್ ಮಾಡಿಲ್ಲ, ಇನ್ನೂ ಕಾಮಗಾರಿನೇ ಕಂಪ್ಲೀಟ್ ಆಗಿಲ್ಲ. ಹಾಗೆಂದು ಅಂದೇಳಿ ಸಂಪೂರ್ಣ ಕಾಮಗಾರಿ ಆಗಿದ್ದಿಲ್ಲಪ್ಪ ಅಂದ್ರೆ ನಾವು ಅದು ಕ್ಯಾನ್ಸಲ್ ಮಾಡೋದಂಥ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ತಹಶೀಲ್ದಾರ್ ಅವರು ಹೇಳಿದ್ದಾರೆ. ಇವತ್ತು ಈ ಸವಳನ್ನು ಕೂಡ ಇವತ್ತು ನಾವು ಮೈನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ದಲಿತ್ ಸೇನೆ ಕಾಳಗಿ ತಾಲೂಕಾ ಸಮಿತಿ ವತಿಯಿಂದ ಮನವಿಯನ್ನು ಕೊಡ್ತೀವಿ. ಇವತ್ತು ತಹಶೀಲ್ದಾರ್ ಅವರು ನಾವು ಅವೆಲ್ಲ ನಾವು ನೋಡ್ಕೋತೀವಿ, ನಮಗೇನು ಇದು ಇಲ್ಲ, ಗಮನಕ್ಕಿಲ್ಲ ಕೆಲವು ವಿಷಯಗಳು. ನಾವು ಆದರೂ ಕೂಡ ಗಮನಕ್ಕೆ ತೊಗೊಂಡು ನಾವು ಸಂಪೂರ್ಣವಾಗಿ ಈ ಒಂದು ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ದಲಿತ ಸೇನೆ ಏನು ಕಾಳಗಿಯಲ್ಲಿ ಬರುವಂಥ ಸುಮಾರು ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು ಮತ್ತು ಬೀದಿ ದೀಪಗಳಾಗಿರ್ಬೋದು, ಇವತ್ತೇನು ಪಂಚಾಯತ್ನಲ್ಲಿ ಒಬ್ಬ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿರುವಂಥ ಲಕ್ಷ್ಮಣ್ ಚವ್ಹಾಣ್, ಈ ಒಬ್ಬ ಏನಪ್ಪ ಅಂತಂದ್ರೆ ಹರಾಮಿ ಅಂತ ಹೇಳಬೇಕಾಗ್ತದೆ ಇವನಿಗೆ. ಇವತ್ತೇನು ಬಡ ಜನರಿಗೆ ಬಂದಂಥ ಮನೆಗಳು ಆ ಒಂದು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾಯಿಲ್ಲ. ಇವನ್ನ ಕೂಡಲೇ ಈ ಲಕ್ಷ್ಮಣ್ ಚವ್ಹಾಣ್ನ ಕೂಡಲೇ ಇಲ್ಲಿಂದ ತೆಗೆದುಹಾಕಬೇಕು. ಇವ ಯಾವುದು ಸರ್ಕಾರಿ ನೌಕರರಲ್ಲ, ಇವ ಡೈಲಿ ವೇಜಸ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಕೂಡಲೇ ಇವನನ್ನು ಅಮಾನತು ಮಾಡಬೇಕಂತೇಳಿ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದಾಗ ನಾವು ಮಾಡ್ತೀವಿ ಅಂತ ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಆ ಒಬ್ಬ ಲಕ್ಷ್ಮಣ್ ಚವ್ಹಾಣ್ ಮೇಲೆ ಯಾವುದೇ ಕ್ರಮ ಜರುಗಿಸ್ಲಿಕ್ಕೆ ಅಂತ ತಾವು ಮಾಡಲಿಲ್ಲಪ್ಪ ಅಂತಂದರೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಮಾಡ್ತೀವಿ ಮತ್ತು ಕೂಡಲೇ ಅವನ ಮೇಲೆ ಕ್ರಮ ಜರುಗಿಸ್ಬೇಕಂಥೇಳಿ ದಲಿತ್ ಸೇನೆ ತಾಲೂಕು ಸಮಿತಿ ವತಿಯಿಂದ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಮಂಜುನಾಥ್ ಭಂಡಾರಿ, ದಲಿತ್ ಸೇನೆ ಜಿಲ್ಲಾಧ್ಯಕ್ಷರು, ಗುಲ್ಬರ್ಗ. ವತಿಯಿಂದ ಹಮ್ಮಿಕೊಂಡಿರುವ ಈ ಪ್ರತಿಭಟನೆಗೆ ಆಗಮಿಸಿದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಹಲವಾರು ಬೇಡಿಕೆಗಳು ಪಸ್ತಾಪುರ ಗ್ರಾಮ ಪಂಚಾಯತದಲ್ಲಿ ನಡೆದಿರ್ತಕ್ಕಂಥ ರೋಡಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅದೇ ರೀತಿಯಾಗಿ ಹಲ್ಚೇರ ಗ್ರಾಮ ಪಂಚಾಯತದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಭ್ರಷ್ಟ ತಾಲೂಕಾ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಚವ್ಹಾಣ್ ಅವರು ಮನಿ ಮಾಡಬೇಕಾಯ್ತಂತಂದ್ರೆ GPS ಪೆಂಡಿಂಗ್ ತೆಗಿಬೇಕಾಯ್ತಂತಂದ್ರೆ ಹಣ ಬೇಡಿಕೆ ಇಡ್ತಿದ್ದಾರೆ. ಅವ್ರಿಗೆ ಕೂಡಲೇ ಅಮಾನತು ಮಾಡಬೇಕಂತ ತಿಳ್ಕೊಂಡು ಬೇಡಿಕೆಗಳನ್ನಿಟ್ಟು ನಮ್ಮ ತಾಲೂಕಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟಕ್ಕೆ ಆಗಮಿಸಿದ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್ ಹೋಳ್ಕರ್, ದಲಿತ್ ಸೇನೆ ತಾಲೂಕು ಉಪಾಧ್ಯಕ್ಷರು, ಕಾಳಗಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 767647
94747. MD Sangamesh Chidri, Humnabad. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.